ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಸಾಮಾಜೀಕರಣದ ನಿಯೋಗಿಗಳಲ್ಲಿ ಕುಟುಂಬ ಹಾಗೂ ಶಾಲೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ವಿ. ಪ್ರಸ್ತುತ ಈ ತರಗತಿಯಲ್ಲಿ ಸಾಮಾಜೀಕರಣದ ಮತ್ತೊಂದು ನಿಯೋಗಿಯಾದಂತಹ ಸಮೂಹ ಮಾಧ್ಯಮಗಳು, ಮಾಸ್ ಮೀಡಿಯಾ, ಈ ಒಂದು ವಿಷಯದ ಬಗ್ಗೆ ಈ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ. ದಿ ಪ್ರಿಂಟ್ ಆ್ಯಂಡ್ ಆಡಿಯೋ ವಿಜುವಲ್ means of communication have a great role to play in child socialization. ಮಗುವಿನ ಈ ಸಾಮಾಜೀಕರಣದಲ್ಲಿ ಈ ಸಂವಹನ ಮಾಧ್ಯಮಗಳು ಮತ್ತು ದೃಶ್ಯ ಮಾಧ್ಯಮಗಳು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ. ಇವು ಮಕ್ಕಳ ಮೇಲೆ, ಅದು ಮಕ್ಕಳ ಸಾಮಾಜೀಕರಣದಲ್ಲಿ ಬಹು ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಸಮೂಹ ಮಾಧ್ಯಮಗಳಿಗೆ ಉದಾಹರಣೆಯಾಗಿ ನಾವು ನೋಡುವಂಥದ್ದಾದರೆ ನ್ಯೂಸ್ ಪೇಪರ್ಸ್, ಮ್ಯಾಗಝೈನ್ಸ್, ಟೆಕ್ಸ್ಟ್ ಬುಕ್ಸ್, ಟೆಲಿವಿಷನ್ಸ್, ರೇಡಿಯೋ ಮುಂತಾದವುಗಳು ಸಮೂಹ ಮಾಧ್ಯಮಗಳಿಗೆ ಉದಾಹರಣೆಯಾಗಿದೆ. ಇವು ಮಕ್ಕಳ ಸಾಮಾಜೀಕರಣದಲ್ಲಿ ತುಂಬಾ ಪ್ರಭಾವವನ್ನು ಬೀರ್ತವೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂದಿನ ಆಧುನಿಕ ನಾಗರಿಕ ಸಮಾಜಗಳಲ್ಲಿ ಸಮೂಹ ಮಾಧ್ಯಮಗಳು ಸಾಮಾಜೀಕರಣದ ಪ್ರಮುಖ ಸಾಧನಗಳಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ವಾರ್ತಾಪತ್ರಿಕೆಗಳು, ರೇಡಿಯೋ, ಟೆಲಿವಿಷನ್, ನಾಟಕ, ಚಲನಚಿತ್ರ ಮುಂತಾದವು ಸಮೂಹ ಮಾಧ್ಯಮಗಳಿಂದ ಜನರನ್ನು ಇವು ಪ್ರಭಾವ ಬೀಳಿಸ್ತವೆ. ಸಮೂಹ ಮಾಧ್ಯಮಗಳು ಬಿತ್ತರಿಸುವ ದೇಶದ ಮೂಲೆ ಮೂಲೆಗಳಲ್ಲಿನ ಹೊಸ ಹೊಸ ಸುದ್ದಿ, ಮಹಾನ್ ವ್ಯಕ್ತಿಗಳ ಒಂದು ಸಂದರ್ಶನ, ವಿಚಾರ ವಿನಿಮಯ, ಬಿಸಿ ಬಿಸಿ ಚರ್ಚೆ, ಅಮೃತ ವಚನ, ಅನುಭವದ ನುಡಿಗಳು, ಶೋಭಾಚಾರ, ಹವ್ಯಾಸ ಮುಂತಾದವುಗಳು ಜನರ ಮನಸ್ಸಿನ ಮೇಲೆ ಒಂದು ಅಗಾಧವಾದಂಥ ಒಂದು ಪ್ರಭಾವವನ್ನು ಬೀರ್ತವೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಲ್ಲದೆ ಸಮೂಹ ಮಾಧ್ಯಮಗಳು ಬದಲಾಗುತ್ತಿರುವ ಮೌಲ್ಯಗಳು, ವಿನಿಮಯಗಳು ಮತ್ತು ವಿಚಾರಗಳ ಮೇಲೆ ಸಾಕಷ್ಟು ಬೆಳಕನ್ನು ಚೆಲ್ತವೆ. ಈ ಪ್ರಭಾವ ಮತ್ತು ಇನ್ಯಾವ ಸಾಧನದಿಂದಲೂ ಇಷ್ಟೊಂದು ಪ್ರಭಾವವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಮಾಸ್ ಮೀಡಿಯಾ ಆಸ್ ಅನ್ ಏಜೆಂಟ್ ಆಫ್ ಸೋಷಲೈಜೇಷನ್. ದಿ ಮಾಸ್ ಮೀಡಿಯಾ ಫಂಕ್ಷನ್ ಆಸ್ a socialization agents for children and adults in several ways. They inform us about events. They introduce us to a wide variety of people. They provide an array of viewpoints on current issues. They make us aware of products and services that, if we purchase them, supposedly will help us to be accepted by others. They entertain us by providing the opportunity to live vicariously. ಈ ಸಮೂಹ ಮಾಧ್ಯಮಗಳು ಸಾಮಾಜೀಕರಣದ ನಿಯೋಗಿಯಾಗಿ ಅನೇಕ ಪಾತ್ರವನ್ನು ನಿರ್ವಹಿಸುತ್ತೆ. ಉದಾಹರಣೆಗೆ ಇವು ಪ್ರಮುಖ ಘಟನೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಒದಗಿಸ್ತವೆ. ಇವು ಜಗತ್ತಿನ ವಿಭಿನ್ನ ಜನಾಂಗದ ಅಥವಾ ವರ್ಗದ ಜನರನ್ನು ನಮಗೆ ಪರಿಚಯ ಮಾಡಿಕೊಡ್ತವೆ. ಅವರ ವೇಷಭೂಷಣ ಆಗಿರ್ಬೋದು, ಸಂಸ್ಕೃತಿಗಳಾಗಿರ್ಬೋದು, ಆಹಾರಾಭ್ಯಾಸ ಆಗಿರ್ಬೋದು, ಅವುಗಳ ಬಗ್ಗೆ ನಮಗೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಡ್ತವೆ. ಜೊತೆಗೆ ಪ್ರಚಲಿತ ವಿದ್ಯಮಾನಗಳು, ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಆರ್ಥಿಕ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ, ಇನ್ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಚಲಿತ ವಿದ್ಯಮಾನಗಳನ್ನು ಇವು ತಿಳಿಸ್ತವೆ. ಇವು ಪ್ರಮುಖ ಉತ್ಪನ್ನಗಳು ಮತ್ತು ಸೇವೆಗಳ ಬಗ್ಗೆ ನಮಗೆ ಅರಿವನ್ನು ಉಂಟು ಮಾಡ್ತವೆ. ಅಲ್ಲದೆ ವ್ಯಕ್ತಿಗೆ ಮನರಂಜನೆಯನ್ನು ಕೂಡ ಇವು ಒದಗಿಸ್ತವೆ. ಹಾಗಾದರೆ ಬನ್ನಿ, ಪ್ರಮುಖ ಸಮೂಹ ಮಾಧ್ಯಮಗಳ ಬಗ್ಗೆ ಈಗ ನಾವು ಡಿಸ್ಕಷನ್ ಮಾಡೋಣ. ಪತ್ರಿಕೆಗಳು, ದಿ ಪ್ರೆಸ್. ಪತ್ರಿಕೆಗಳು ಅಂದರೆ ವಾರ್ತಾಪತ್ರಿಕೆಗಳು, ನಿಯತಕಾಲಿಕೆಗಳು, ದಿನಪತ್ರಿಕೆ, ವಾರಪತ್ರಿಕೆ, ಪಾಕ್ಷಿಕಗಳು, ಮಾಸಿಕ ಪತ್ರಿಕೆಗಳು ಮುಂತಾದವು. ಈ ದಿನಪತ್ರಿಕೆಯಲ್ಲಿ ನೋಡೋದಾದರೆ ನಮ್ಮ ಕರ್ನಾಟಕದಲ್ಲಿ ಪ್ರಜಾವಾಣಿ, ಕನ್ನಡಪ್ರಭ, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ. ಇಂಗ್ಲೀಷ್ ನೋಡೋದಾದರೆ ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ 2 ಮುಂತಾದವುಗಳು ಪ್ರಮುಖ ದಿನಪತ್ರಿಕೆಗಳಾಗಿವೆ. 18ನೇ ಶತಮಾನದಿಂದ ಪ್ರಾರಂಭಗೊಂಡ ಪತ್ರಿಕೆಗಳು ಇಂದು
ಅಭೂತಪೂರ್ವವಾದಂಥ ಒಂದು ಪ್ರಗತಿಯನ್ನು ಸಾಧಿಸಿವೆ ಅಂದರೆ ತಪ್ಪಾಗಲಾರದು. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಪ್ರಕಟಗೊಂಡಂಥ ಪತ್ರಿಕೆ ಅಂದರೆ ದಿ ಬೆಂಗಾಲಿ ಗೆಜೆಟ್. ಇದು 1780ರಲ್ಲಿ ಪ್ರಕಟಿತವಾಯಿತು. ಹಾಗಾಗಿ ಪತ್ರಿಕೋದ್ಯಮದ ಪ್ರಾರಂಭವು ಬಂಗಾಳದಲ್ಲಾಗಿ ಅನಂತರ ಕಲ್ಕತ್ತಾ, ಬಾಂಬೆ, ಮದ್ರಾಸ್, ಗುಜರಾತ್ ಪ್ರದೇಶಗಳಿಗೆ ಇದು ವಿಸ್ತರಿಸುತ್ತೆ. ಮಧ್ಯದಲ್ಲಿ ಪ್ರಕಟಣೆ ಸ್ವಲ್ಪ ಮಟ್ಟಿಗೆ ನಿಂತೋಗಿರುತ್ತೆ. ನಂತರ ಬೆಂಗಾಲಿ ಗೆಜೆಟ್ ಮತ್ತೆ ಗಂಗಾಧರ್ ಭಟ್ಟಾಚಾರ್ಯ ಅವರಿಂದ 1816ರಲ್ಲಿ ಇದು ಪ್ರಕಟಣೆ ಮತ್ತೆಗೊಳ್ಳುತ್ತೆ. 1818ರಲ್ಲಿ ಬಂಗಾಳಿ ಭಾಷೆಯ ದಿಗ್ದರ್ಶನ ಎಂಬುವಂಥ ಒಂದು ಮಾಸಿಕ ಪತ್ರಿಕೆ ಮತ್ತು ಸಮಾಚಾರ ಎಂಬ ಗುಜರಾತಿ ವಾರಪತ್ರಿಕೆಯನ್ನು ಪ್ರಕಟಣೆಗೊಳಿಸಲಾಗುತ್ತೆ. 1858ರ ವೇಳೆಗೆ ಕೇವಲ 12 ಪತ್ರಿಕೆಗಳಿದ್ದಿದ್ದು 1871ರ ವೇಳೆಗೆ 39 ಪತ್ರಿಕೆಗೆ ಇದು ಹೆಚ್ಚಳ ಆಗುತ್ತೆ. ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯು 1861ರಲ್ಲಿ ಹಾಗೂ ಪಾಯಿನೀರ್ ಎಂಬ ಪತ್ರಿಕೆಯು 1865ರಲ್ಲಿ, ದಿ ಹಿಂದೂ ಪತ್ರಿಕೆ 1878ರಲ್ಲಿ ಪ್ರಕಟಣೆಗೊಳ್ಳುತ್ತೆ. ಭಾರತದ ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವದಿಂದ ಮತ್ತು 1920ರಿಂದೀಚೆಗೆ ಸಾವಿರಾರು ಪತ್ರಿಕೆಗಳು ಚಾಲನೆಗೆ ಬರ್ತವೆ. ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, PTI, ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ ಮತ್ತು ಪ್ರಸಾರ ಭಾರತಿ ಈ ಸಂಸ್ಥೆಗಳು ಪತ್ರಿಕಾ ರಂಗದಲ್ಲಿ ದುಡಿಯುತ್ತಿವೆ. ಈ PTI ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ವಿದ್ಯಾರ್ಥಿಗಳ ಕ್ವಶನ್ಸ್ ಆಗಿದೆ. PTIಯನ್ನು ವಿಸ್ತರಿಸಿ ಅಂತೇಳಿ. PTI ಅಂದರೆ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ. ಅದೇ ರೀತಿ ಮತ್ತೊಂದು ಸಮೂಹ ಮಾಧ್ಯಮ ಅಂತ ಅಂದರೆ ರೇಡಿಯೋ. ಇದು ಪ್ರಾಚೀನ ಒಂದು 15-20 ವರ್ಷಗಳ ಹಿಂದೆ ಸಾಕಷ್ಟು ಪ್ರಭಾವವನ್ನು ಇದು ಬೀರಿತ್ತು. TV ಬರೋದಕ್ಕೂ ಮುಂಚೆ ಎಲ್ಲ ಜನರು ಮಾಹಿತಿ ವಿನಿಮಯಕ್ಕಾಗಿ ರೇಡಿಯೋವನ್ನೇ ಕೂಡ ಬಳಸ್ತಾಯಿದ್ರು. ಇಂದಿಗೂ ಕೂಡ ಇದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದೆ. 1927ರಲ್ಲಿ ಕಲ್ಕತ್ತಾ ಮತ್ತು ಬಾಂಬೆಯಲ್ಲಿ 2 ರೇಡಿಯೋ ಕೇಂದ್ರಗಳು ಸ್ಥಾಪನೆ ಆಗ್ತವೆ. 1930ರಲ್ಲಿ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಕೂಡ ಸ್ಥಾಪನೆ ಆಗುತ್ತೆ. 1936ರಲ್ಲಿ ದೆಹಲಿಯಲ್ಲಿ ಇನ್ನೊಂದು ರೇಡಿಯೋ ಕೇಂದ್ರ ಸ್ಥಾಪನೆ ಆಗುತ್ತೆ. ಹಾಗೂ 1936ರಲ್ಲಿಯೇ ಪ್ರಸಾರ ವ್ಯವಸ್ಥೆಗೆ ಆಲ್ ಇಂಡಿಯಾ ರೇಡಿಯೋ ಅಂತ ಹೇಳಿ ನಾಮಕರಣ ಮಾಡಲಾಗುತ್ತೆ. ಏರ್ ಅಂತ ಕರಿತೀವಿ. AIR, ಏರ್ ಅಂದರೆ ಆಲ್ ಇಂಡಿಯಾ ರೇಡಿಯೋ. ಇನ್ನು ಚಲನಚಿತ್ರಗಳು, ಸಿನಿಮಾ, ಪತ್ರಿಕೆಗಳು ದೃಶ್ಯ ಮಾಧ್ಯಮಗಳಾದರೆ ರೇಡಿಯೋ ಶ್ರವ್ಯ ಮಾಧ್ಯಮ ಹಾಗೂ ಚಲನಚಿತ್ರಗಳು ಮತ್ತು ದೂರದರ್ಶನದ ದೃಶ್ಯ ಮಾಧ್ಯಮಗಳು ಪ್ರಮುಖ ಪಾತ್ರವನ್ನು ವಹಿಸಿದವೆ. ಅಮೇರಿಕ ಮತ್ತು ಪಶ್ಚಿಮ ಯುರೋಪಿನಲ್ಲಿ ಪ್ರಪ್ರಥಮ ಚಲನಚಿತ್ರ ಅನ್ನೋದು ಪ್ರದರ್ಶನ ಕಂಡಿದ್ದು 19ನೇ ಶತಮಾನದ ಕೊನೆಯಲ್ಲಿ. ಮೊಟ್ಟ ಮೊದಲ ಚಲನಚಿತ್ರ ದಿ ಗ್ರೇಟ್ ಟ್ರೈನ್ ರಾಬ್ರಿಯು ಅಮೇರಿಕದಲ್ಲಿ 1903ರಲ್ಲಿ ಪ್ರದರ್ಶನವನ್ನು ಕಾಣುತ್ತೆ. ಬಾಂಬೆಯಲ್ಲಿ ಲೂಮಿಯರ್ ಸಹೋದರರು ತಯಾರಿಸಿದ ಚಲನಚಿತ್ರವು 1896ರಲ್ಲಿ ಇದು ಪ್ರದರ್ಶನಗೊಂಡರೂ ಕೂಡ ಮೊಟ್ಟ ಮೊದಲ ಕ್ರಮಬದ್ಧ ಚಲನಚಿತ್ರವು ಪ್ರದರ್ಶನಗೊಂಡಿದ್ದು ಮಾತ್ರ 1904ರಲ್ಲಿ. ಮೊದಲಿಗೆ ಆಂಗ್ಲ ಭಾಷೆಯ ಚಲನಚಿತ್ರಗಳು ಪ್ರದರ್ಶನವಾಗ್ತಿದ್ದವು. ರಾಜ ಹರಿಶ್ಚಂದ್ರ ಎಂಬ ಪ್ರಥಮ ಭಾರತೀಯ ಚಿತ್ರವು 1913ರಲ್ಲಿ ಪ್ರದರ್ಶನ ಕಾಣುತ್ತೆ. ಹಾಗೂ ಬಂಗಾಳಿ ಭಾಷಾ ಚಿತ್ರ ನಳದಮಂತಿಯು 1917ರಲ್ಲಿ ಪ್ರದರ್ಶನ ಕಾಣುತ್ತೆ. ರಾಜ ಹರಿಶ್ಚಂದ್ರ ಚಿತ್ರವನ್ನು ಸಿನಿಮಾ ರಂಗದ ಪಿತಾಮಹ ಎನಿಸಿಕೊಂಡಿರುವಂತಹ ದಾದಾ ಸಾಹೇಬ್ ಫಾಲ್ಕೆರವರು ತಯಾರಿಸ್ತಾರೆ. 1991ರಲ್ಲಿ ಭಾರತದಲ್ಲಿ ಒಟ್ಟು 910 ಚಲನಚಿತ್ರಗಳು ತಯಾರಾಗಿದ್ದವು. ಅತಿ ಮುಖ್ಯವಾಗಿ ದೂರದರ್ಶನಕ್ಕೆ ನಾವು ಬರೋಣ. ಟೆಲಿವಿಷನ್ ಅಂತೇಳಿ ಕರಿತೀವಿ. ದ ಮಾಸ್ ಮೀಡಿಯಾ ಆರ್ ಅನದರ್ ಏಜೆಂಟ್ ಆಫ್ socialization. Television shows, movies, popular music, magazines, websites, and other aspects of the mass media influence our political views, our tastes in popular culture,
views of women, people of color, and guys, and many other beliefs and practices. ಈ ಸಮೂಹ ಮಾಧ್ಯಮ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿದ್ದು ದೂರದರ್ಶನ. ಯುನೆಸ್ಕೋದ ಒಂದು ಅಂಗವಾಗಿ ದೆಹಲಿಯಲ್ಲಿ 1959ರಲ್ಲಿ ಮೊಟ್ಟ ಮೊದಲ ದೂರದರ್ಶನ ಕೇಂದ್ರ ಅನ್ನೋದು ಸ್ಥಾಪನೆಯಾಗುತ್ತೆ. ಸ್ಥಾಪನೆ ಆಯಿತು. ಬಾಂಬೆ, ಶ್ರೀನಗರ, ಅಮೃತಸರ, ಲಕ್ನೋ, ಕಲ್ಕತ್ತಾ, ಮದ್ರಾಸ್ ನಗರಗಳಲ್ಲಿ ದೂರದರ್ಶನ ಕೇಂದ್ರಗಳು ಸ್ಥಾಪನೆ ಆಗ್ತವೆ. ಇಂದು ದೇಶಾದ್ಯಂತ ಇವುಗಳು ವ್ಯಾಪಕವಾಗಿ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡಿವೆ. ಜೊತೆಗೆ ನಾಟಕ, ನೃತ್ಯ, ಸಂಗೀತ, ಸಂವಾದ, ಚಿತ್ರ ಪ್ರದರ್ಶನ, ರಾಷ್ಟ್ರೀಯ ಹಬ್ಬಗಳು, ಸಾಮುದಾಯಿಕ ಆರೋಗ್ಯ, ಸಾಕ್ಷರತೆ, ಕೃಷಿ, ಕೈಗಾರಿಕೆಗೆ, ಜೊತೆಗೆ ಕ್ರೀಡೆ ಮುಂತಾದ ಕಾರ್ಯಕ್ರಮಗಳು ದೂರದರ್ಶನದ ಕಾರ್ಯಕ್ರಮಗಳಾಗಿವೆ. ರಾಷ್ಟ್ರೀಯ ಮಟ್ಟದಲ್ಲೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನು 16 ಚಾನೆಲ್ಗಳಲ್ಲಿ ಉಪಗ್ರಹಗಳ ಮೂಲಕ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಸಾಮಾಜೀಕರಣದ ನಿಯೋಗಿಯಾಗಿ ಸಮೂಹ ಮಾಧ್ಯಮಗಳು ಅನೇಕ ರೀತಿಯ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಅವುಗಳ ಮಹತ್ವವನ್ನು ಈಗ ನೋಡೋಣ. ಪತ್ರಿಕೆಗಳು, ರೇಡಿಯೋ, ಚಲನಚಿತ್ರ, ದೂರದರ್ಶನ ಮುಂತಾದ ಸಮೂಹ ಮಾಧ್ಯಮಗಳು ಜನಜೀವನದ ಒಂದು ಅವಿಭಾಜ್ಯ ಅಂಗವಾಗಿವೆ. ಈ ಮಾಧ್ಯಮಗಳು ಆರ್ಥಿಕ, ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಕೈಗಾರಿಕೆ, ಕ್ರೀಡೆ, ಕಲೆ ಮುಂತಾದ ಕ್ಷೇತ್ರಗಳ ಅಭಿವೃದ್ಧಿಗೆ ಕೂಡ ಸಹಾಯಕವಾಗಿವೆ. ಇವುಗಳಿಂದ ಆದಿವಾಸಿ, ಗ್ರಾಮೀಣ ಮತ್ತು ನಗರವಾಸಿಗಳ ಅಂತರ ಅನ್ನೋದು ಕಡಿಮೆಯಾಗ್ತಾ ಇದೆ. ಇವು ಮಾನವನ ಸಂಪರ್ಕಕ್ಕೆ ನಿಲುಕದ ನಿರ್ಜನ ಅರಣ್ಯ ಪ್ರದೇಶವಾಸಿಗಳಾಗಿದ್ದ ಬುಡಕಟ್ಟಿನ ಜನಾಂಗಗಳನ್ನು ಕೂಡ ಮುಟ್ಟಿ ಅವರದ್ದು ಸಮಾಜದ ಮುಖ್ಯವಾಹಿನಿಗೆ ಸಂಪರ್ಕಿಸಲು ಸಹಕಾರವನ್ನು ಉಂಟು ಮಾಡಿವೆ. ಸಾಹಿತ್ಯ, ಸಂಸ್ಕೃತಿ, ಅಭಿಪ್ರಾಯ ಮತ್ತು ಚಿಂತನೆಯ ವಿನಿಮಯಕ್ಕೆ ಎಡೆಮಾಡಿ ಪರಿವರ್ತನೆಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಫ್ರೆಂಚ್, ಇಂಗ್ಲೆಂಡ್, ರಷ್ಯಾ, ಅಮೇರಿಕಾದ ಕ್ರಾಂತಿಗಳಾಗಲೂ ಕೂಡ ಪುಸ್ತಕಗಳ ಹಾಗೂ ಪತ್ರಿಕೆಗಳ ಮೂಲಕ ಆದ ವಿಚಾರ ವಿನಿಮಯವೇ ಕಾರಣ ಅಂತ ನಾವು ಹೇಳ್ಬೋದು. ಗಾಂಧೀಜಿ, ನೆಲ್ಸನ್ ಮಂಡೇಲಾ, ಅಬ್ರಹಾಂ ಲಿಂಕನ್, ವಿವೇಕಾನಂದ, ಮಾರ್ಟಿನ್ ಲೂಥರ್ ಕಿಂಗ್ರಂತಹ ಯುಗಪುರುಷರ ವಿಚಾರ ವಿನಿಮಯದಿಂದ ಪ್ರಪಂಚದಲ್ಲಿ ಶಾಂತಿ, ಅಹಿಂಸೆ, ಸೌಹಾರ್ದತೆ ನೆಲೆಸಲು ಸಮೂಹ ಮಾಧ್ಯಮಗಳೇ ಪ್ರಮುಖ ವಾಹಿನಿಯಾಗಿದ್ದಾವೆ. ದೂರದರ್ಶನ ಮಾಧ್ಯಮವು ಇಷ್ಟೊಂದು ಪ್ರಬಲ ಮತ್ತು ಪ್ರಭಾವಿತ ಎನ್ನುವುದಕ್ಕೆ ಟಿವಿಯಲ್ಲಿ ಪ್ರಸಾರವಾದ ಜಗದ್ವಿಖ್ಯಾತ ಮಹಾಭಾರತ ಮತ್ತು ರಾಮಾಯಣ ಸೀರಿಯಲ್ಗಳೇ ನಿದರ್ಶನ ಅಂತ ನಾವು ಹೇಳ್ಬೋದು. ಸಮೂಹ ಮಾಧ್ಯಮಗಳ ಮೂಲಕ ವ್ಯಕ್ತಿ ತಾನು ಇದುವರೆಗೆ ಕಂಡು ಕೇಳಿಲ್ಲದ ಜಗತ್ತಿನ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಸಹ ಅವನು ಪಡ್ಕೊಳ್ತಾನೆ. ನ್ಯಾಯಾಲಯದ ವ್ಯವಹಾರಗಳು, ಸರ್ಕಾರಿ ಕಾರ್ಯಾಲಯಗಳ ಪದ್ಧತಿಗಳು, ಪೊಲೀಸ್ ಇಲಾಖೆಯ ಕಾರ್ಯವೈಖರಿ, ಕಾಳೆ ಸಂತೆಕೋರರ ಒಂದು ಕರಾಮತ್ತು, ದರೋಡೆಕೋರರ ಸಂಚು ಮುಂತಾದವುಗಳ ಬಗ್ಗೆ ಒಂದು ಕಲ್ಪನೆ ಅನ್ನೋದು ಮೂಡುತ್ತದೆ. ವರ್ತಮಾನ ಪತ್ರಿಕೆಗಳು ಮತ್ತು ಮ್ಯಾಗಝಿನ್ಗಳು ದೈನಂದಿನ ವಿದ್ಯಮಾನಗಳ ಮತ್ತು ಪ್ರಸಕ್ತ ಸಮಸ್ಯೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಅವು ನೀಡ್ತವೆ. ನಮ್ಮ ಸುತ್ತಮುತ್ತ ಮತ್ತು ಹತ್ತಿರ ದೂರ ಪ್ರದೇಶಗಳಲ್ಲಿ ಏನು ಬೆಳವಣಿಗೆಗಳಾಗ್ತಾ ಇದ್ದಾವೆ ಎಂಬುದನ್ನು ಕೂಡ ಇವು ತಿಳಿಸ್ಕೊಡ್ತವೆ. ಆಕಾಶವಾಣಿಯು ಬೇರೆ ಬೇರೆ ವಯೋಮಾನ ಮತ್ತು ಉದ್ಯೋಗಸ್ಥರಿಗೆ, ಸ್ತ್ರೀಯರು, ಮಕ್ಕಳು, ವೃದ್ಧರು, ಯುವಕರು, ಕೃಷಿಕರು, ಕಾರ್ಮಿಕರು, ಬುದ್ಧಿಜೀವಿಗಳು, ಸಾಮಾನ್ಯ ಜನರು ಮುಂತಾದವರಿಗೆ ಅವರವರ ಆಸಕ್ತಿ ಮತ್ತು ಅಭಿರುಚಿಗೆ ಸಂಬಂಧಿಸಿದ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತವೆ. ಚಲನಚಿತ್ರವು ಮನೋರಂಜನೆಯನ್ನು ನೀಡುವುದರ ಜೊತೆಗೆ ಮೌಲ್ಯಗಳನ್ನು ಮತ್ತು ಆದರ್ಶವಾದದ ಗುಣಗಳನ್ನು ರೂಢಿಸಿಕೊಳ್ಳಲು ಇವು ಪ್ರೇರಣೆಯನ್ನು ನೀಡುತ್ತವೆ. ಜಾಹೀರಾತುಗಳ ಮೂಲಕ ವ್ಯಕ್ತಿ ತಾನು ಮುಂದೆ ಹೀಗಾದರೆ ಹೇಗೆ ಎಂದು ಕಾಲೇಜು ಪ್ರೊಫೆಸರ್, ವಾಣಿಜ್ಯೋದ್ಯಮಿ, ಪೊಲೀಸ್ ಅಧಿಕಾರಿ, ನ್ಯಾಯಾಧೀಶ, ರಾಜಕಾರಣಿ ಮುಂತಾದ ಭವಿಷ್ಯದ ಪಾತ್ರಗಳ ಬಗ್ಗೆಯೂ ಕಲ್ಪನೆ ಮಾಡಿಕೊಳ್ತಾನೆ. ಸಮೂಹ ಮಾಧ್ಯಮಗಳು ಕೇವಲ ನಮ್ಮ ಸಮಾಜವಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲ ಜಗತ್ತಿನಲ್ಲಿನ ವಿದ್ಯಮಾನಗಳಿಗೆ ದರ್ಪಣವನ್ನು ಇವು ನೀಡ್ತವೆ. ತತ್ಪರಿಣಾಮವಾಗಿ ಒಂದು ಸಮಾಜದಲ್ಲಿನ ವ್ಯಕ್ತಿಗಳು
ಮತ್ತೊಂದು ಸಮಾಜದೊಂದಿಗೆ ತಮ್ಮನ್ನು ಹೋಲಿಸಿಕೊಂಡು ತಮ್ಮ ಹೋರೆಕೋರೆಗಳನ್ನು ತಿಳಿದುಕೊಳ್ಳಲು ಕೂಡ ಇವು ಸಹಾಯ ಆಗ್ತವೆ. ದೂರದರ್ಶನವು ಇಂದು ಅತಿ ಹೆಚ್ಚು ಬಳಕೆಯಲ್ಲಿರುವ ಸಮೂಹ ಮಾಧ್ಯಮ ಆಗಿದ್ದು, ಇದು ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ವೈದ್ಯಲೋಕ, ಸಂಗೀತ, ಆಟೋಟಕಗಳು ಮುಂತಾದವುಗಳ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನೀಡಿ ದೈನಂದಿನ ಜೀವನದಲ್ಲಿ ಜನರ ಮನಸ್ಸನ್ನು ಅಚ್ಚೊತ್ತಿದ ಹಾಗೆ ಪ್ರಭಾವಿಸುತ್ತವೆವು. ಆಧ್ಯಾತ್ಮಿಕ ಧಾರಾವಾಹಿಗಳು ಸಂಸ್ಕೃತಿಯ ಪ್ರಸಾರದ ವಾಹಕಗಳಾಗಿ ಸಂಸ್ಕೃತಿಯನ್ನು ತಲೆಮಾರಿನಿಂದ ತಲೆಮಾರಿಗೆ ವರ್ಗಾಯಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಕಂಪ್ಯೂಟರ್ಗಳು ಮತ್ತು ಇಂಟರ್ನೆಟ್ ಇವು ಇತ್ತೀಚಿನ ಮಾಧ್ಯಮಗಳಾಗಿದ್ದು, ಜಗತ್ತಿನ ಜ್ಞಾನ ಭಂಡಾರವನ್ನು ನಮ್ಮ ಮನೆ ಬಾಗಿಲಿಗೆ ತರುತ್ತವೆ. ಒಟ್ಟಿನಲ್ಲಿ ಈ ಸಮೂಹ ಮಾಧ್ಯಮವು ನಮಗೆ ಭಾರೀ ಮಾಹಿತಿಯನ್ನು ಜೊತೆಗೆ ಸಂದೇಶಗಳನ್ನು ನೀಡುತ್ತವೆ. ಇವು ನಮ್ಮ ಸಂಸ್ಕೃತಿಯ ತುಣುಕುಗಳನ್ನು ಹಾಗೂ ತತ್ವಾದರ್ಶಗಳನ್ನು ಬೀಜಕೋಶದ ರೂಪದಲ್ಲಿ ನಮಗೆ ನೀಡುತ್ತವೆ ಅಂತ ನಾವು ಹೇಳ್ಬೋದು. ಸಮೂಹ ಮಾಧ್ಯಮದ ಇಂತಹ ಉತ್ತಮ ಪರಿಣಾಮದ ಜೊತೆಗೆ ಅದರ ದುರ್ಬಳಕೆಯಿಂದ ಮಕ್ಕಳ ಹಾಗೂ ಯುವಕ ಯುವತಿಯರ ಮಾನಸಿಕತೆಯ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸಮೂಹ ಮಾಧ್ಯಮದ ಕ್ಷೇತ್ರದಲ್ಲಾಗಿರುವಂತಹ ಕ್ರಾಂತಿ ಈ ಆತಂಕವನ್ನು ದಿನೇ ದಿನೇ ಹೆಚ್ಚಿಸುತ್ತಿದೆ. ಸುದ್ದಿ ಮಾಧ್ಯಮಗಳಲ್ಲಿ ಟಿವಿ ಅಥವಾ ದೂರದರ್ಶನದ ಪ್ರಭಾವವಂತೂ ಈಗ ವಿಪರೀತ ಹೆಚ್ಚಾಗ್ತಾ ಇದೆ. ಅಮೇರಿಕದಲ್ಲಿ ನಡೆಸಲಾದಂಥ ಒಂದು ಸಮೀಕ್ಷೆಯಲ್ಲಿ ತಿಳಿಸುವಂತೆ ನಾವು ನೋಡೋದಾದರೆ, ಅಮೇರಿಕದಲ್ಲಿ 95% ಕುಟುಂಬಗಳಲ್ಲಿ ದೂರದರ್ಶನದ ಸೆಟ್ಟುಗಳಿದ್ದು 3ರಿಂದ 6 ವರ್ಷ ವಯಸ್ಸಿನ ಮಕ್ಕಳು ಅವುಗಳ ಮುಂದೆ ತಾವು ಶಾಲೆಗಳಲ್ಲಿ ಕಳೆಯುವ ಸಮಯಕ್ಕಿಂತ ಹೆಚ್ಚಿನ ಸಮಯವನ್ನು ಅವರು ಟಿ ವಿ ಮುಂದೆ ಕಳೀತಾರೆ. ಅಲ್ಲದೆ ವಿಶೇಷಕರ ಅಭಿಪ್ರಾಯದಂತೆ ಅಮೇರಿಕದ ಸಾಮಾನ್ಯ ಮಗು ತನ್ನ 18 ವರ್ಷ ತುಂಬುವುದರೊಳಗಾಗಿ ಕನಿಷ್ಠ 18,000 ನಿಜವೆಂದು ಬಿಂಬಿಸಲಾದ ನಟನೆಯ ಕೊಲೆಗಳನ್ನು ಟಿ ವಿ ತೆರೆಯ ಮೂಲಕ ನೋಡಿದ್ದು ಹಿಂಸಾಚಾರದ ಬಗ್ಗೆ ತನ್ನದೇ ಆದ ದೃಷ್ಟಿಯನ್ನು ಅದು ಬೆಳೆಸ್ಕೊಂಡಿರುತ್ತೆ. ಅಂದರೆ 18,000ಕ್ಕೂ ಹೆಚ್ಚು ಕೊಲೆಗಳಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳನ್ನು ಅದು ನೋಡಿರುತ್ತಂತೆ. ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಟಿ ವಿ ಅಥವಾ ದೂರದರ್ಶನದ ಜನಪ್ರಿಯತೆ ಹೆಚ್ಚಾಗತೊಡಗಿದ್ದು, ಅದು ಮಕ್ಕಳ ಮೇಲೆ ಹಾಗೂ ಅವರ ಅಭ್ಯಾಸ, ವಿದ್ಯಾಭ್ಯಾಸ, ಅಧ್ಯಯನ ಮತ್ತು ಮನೋಭಾವನೆಗಳ ಮೇಲೆ ಪ್ರಭಾವ ಬೀರುತ್ತಿರುವುದು ಗಮನಕ್ಕೆ ಬರ್ತಾ ಇದೆ. ದೂರದರ್ಶನದ ಮೇಲಿನ ಅತಿಯಾದ ವ್ಯಾಮೋಹದಿಂದ ಮಕ್ಕಳ ಕ್ರಿಯಾಶೀಲತೆ, ಸೃಜನಶೀಲತೆ ಮತ್ತು ಕಲ್ಪನಾ ಸಾಮರ್ಥ್ಯಗಳು ಕುಂಠಿತವಾಗ್ತಾ ಇದೆ ಎಂಬ ಅಭಿಪ್ರಾಯವೂ ಕೂಡ ಕೇಳಿ ಬರ್ತಾ ಇದೆ. ಈ ಏನೇ ಇದ್ದರೂ ಕೂಡ ಸಮೂಹ ಮಾಧ್ಯಮಗಳು ವ್ಯಕ್ತಿಯ ಸಾಮಾಜೀಕರಣದಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಅಂತಲೇ ನಾವು ಹೇಳಬಹುದು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಸಾಮಾಜೀಕರಣದಲ್ಲಿ ಸಮೂಹ ಮಾಧ್ಯಮಗಳ ಮಹತ್ವವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಯಾವ ಥರ ಪ್ರಶ್ನೆಗಳು ಕೇಳ್ತಾರೆ ಅಂತಂದರೆ, ಯಾವುದಾದರೂ 2 ಸಮೂಹ ಮಾಧ್ಯಮಗಳನ್ನು ತಿಳಿಸಿ ಅಂತ ಕೇಳ್ಬೋದು. 15 ಅಂಕಗಳಿಗಾದರೆ ಸಾಮಾಜೀಕರಣದ ಪ್ರಮುಖ ನಿಯೋಗಿಗಳು ಯಾವುವು ಅಥವಾ ಸಾಧನಗಳು ಯಾವುವು ಚರ್ಚಿಸಿ ಅಂತೇಳಿ ಕೊಡ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.